ಬಿಜೆಪಿಗೆ ಮೋಸ ಮಾಡಬಹುದು ಮಂಜುನಾಥನಿಗಲ್ಲ. ಮೈಸೂರಿನಲ್ಲಿ ಟಿವಿ9ಗೆ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಡ್ಡ ಮತದಾನದಿಂದ ಪ್ರಧಾನಿ ಮೋದಿಯವರಿಗೂ ಕೂಡ ಮುಜುಗರ ಆಗಿದೆ. ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋದು ಗೊತ್ತಾಗಬೇಕಿದೆ. ಈ ನಿಟ್ಟಿನಲ್ಲಿ ಆಣೆ ಪ್ರಮಾಣದ ನಿರ್ಧಾರ ಸರಿಯಾಗಿದೆ ಎಂದಿದ್ದಾರೆ. ಕಳೆದ 2-3 ದಿವಸದಿಂದ ಏನು ಬರ್ತಾ ಇದಕ್ಕೊಂದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಇದು. ಯಾಕಂದರೆ ರಾಜ್ಯಾಧ್ಯಕ್ಷರು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಶಾಸಕರುಗಳ ಏನು ಈಗ ಹೆಸರುಗಳು ಕೆಟ್ಟೋಗಿದೆ, ಕಳೆದ 2-3 ದಿವಸದಿಂದ ಏನು ಬರ್ತಾ ಇದಕ್ಕೊಂದು ಇತಿಶ್ರೀ ಆಡಬೇಕು. ಹಿಂದೂ ಧರ್ಮದ ಅದು ನಮ್ಮೆಲ್ಲರ ಆರಾಧ್ಯ ದೈವ, ಅದು ಧರ್ಮಸ್ಥಳದ ಮಂಜುನಾಥ. ಅಲ್ಲಿ ಹೋದ್ಮೇಲೆ ಸತ್ಯವನ್ನೇ ನುಡಿತಾನೆ, ಯಾವ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅನ್ನೋದಿದೆ. ಆ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ನಾನು ಸ್ವಾಗತಿಸ್ತೇನೆ. ಖಂಡಿತ ಒಪ್ಕೋತಾರೆ ಸರ್, ದೇವರು ಸರ್ ಇದು. ಅಲ್ಲಿ ಏನೋ ಮಾಡಿರ್ಬೋದು, ಆದರೆ ಇಲ್ಲಿ ಬಚಾಯಿಸ್ಕೊಳಕ್ಕಾಗಲ್ಲ. ತಪ್ಪನ್ನು ಒಪ್ಕೊಳ್ಳೇಬೇಕು, ಒಪ್ಕೋತಾರೆ. ಅದಕ್ಕೆ ಮೊದಲೇ ರಾಜ್ಯಾಧ್ಯಕ್ಷರಿಗೆ ಹೋಗಿ ಹೇಳಿದ್ರು ಆಶ್ಚರ್ಯ ಇಲ್ಲ. ಒಳ್ಳೆ ತೀರ್ಮಾನವನ್ನು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಅಲ್ಲ, ಕಾರ್ಯಕರ್ತರಿಗೆ ಮನೋಸ್ಥೈರ್ಯ ತುಂಬಬೇಕು. ಇಲ್ಲಿ ಪ್ರಶ್ನೆ ಇರೋದು ಒಂದು ಶಾಸಕರ ನಡವಳಿಕೆ, ಜೊತೆಗೆ ಇದು ಹೇಸಿಗೆ ತಿಂದು ಕೆಲಸವನ್ನು ಮಾಡ್ದಂಗಿದೆ. ಹಾಗಾಗಿ ಕಾರ್ಯಕರ್ತರು ನಂಬಬೇಕಲ್ಲ, ಕಾರ್ಯಕರ್ತರಿಗೆ ಮನೋಸ್ಥೈರ್ಯ ಕೊಡ್ಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನು ಮಾಡೋದು ಸರಿ ಇದೆ. ಕಾರ್ಯಕರ್ತರಿಗೆ ಉತ್ಸಾಹ ಬರಬೇಕು. ಮತ್ತು ಅಕಸ್ಮಾತ್ ಯಾರು ತಪ್ಪು ಒಪ್ಕೊಂಡ್ಬಿಟ್ರೆ ಅಲ್ಲೇ ನಮಗೇನು ಅಂತ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ಬೇರೆ ಏನು ಅಂತ ಯೋಚನೆ ಮಾಡ್ಬೋದು. ಇಲ್ಲದೇ ಇದ್ರೆ ಎಲ್ಲರ ಮೇಲೂ ಗುಮಾನಿ, ಸುಮ್ಮನೆ ದಿನಕ್ಕೆ 4 ಹೆಸರು 5 ಹೆಸರು ಓಡಾಡ್ತಿದೆ. ನನಗನ್ಸಿದ್ದು ಈ ತೀರ್ಮಾನ ಸ್ವಾಗತ. ನಿಜಕ್ಕೂ ಒಳ್ಳೆ